ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಶುಂಠಿದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಉಮೇಶ್ ಅಂತೇಳಿ, ಕೆ.ಆರ್.ಪೇಟೆ ಪಕ್ಕ ಒಂದು ಹಳ್ಳಿ, ಸಣ್ಣ ಹಳ್ಳಿ, ಚಿಕ್ಕಹಳ್ಳಿ ಅಂತೇಳಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ, ಮುಂಚೆ ಸಾಕಷ್ಟು ರೋಗಗಳಿತ್ತಿರಲಿ, ಚುಕ್ಕಿ ರೋಗ ಎಲ್ಲ ಹಾಕಿತ್ತು, ಹುಳದ ಸಾಕಷ್ಟು ತಿಂದಾಕ್ಬಿಟ್ಟಿತ್ತು. ಇವತ್ತು ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ನ ಕೊಟ್ಟು ಇವತ್ತು ಗಿಡಗಳು ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದೆ. ಯಾಕೆಂದರೆ ಇದೆಲ್ಲ ಇದೆ ಅಂತ ಯೋಚನೆ ಮಾಡಿಬಿಡಿ, ಇದೆಲ್ಲ ಕಂಟ್ರೋಲ್ ಆಗಿ ಇಲ್ಲಿ ಈ ಭಾಗದಲ್ಲಿ ಹೊಸದಾಗಿ ಮೊಳಕೆನ ಹೊಡಿತಿದೆ. ಯಾಕೆಂದರೆ ನಮ್ಮ ಒಂದು ಪ್ರೊಟೆಕ್ಟ್ ಮತ್ತು ಅಗ್ರಿ 82 ಫ್ರೇಗೆ ಅಂತ ಕೊಡೋದು ತುಂಬ ಅಗ್ರೆಸಿವ್ ಕೆಲಸ ಮಾಡ್ತಿದೆ. ಆಮೇಲೆ ಚುಕ್ಕಿ ರೋಗ ಇಷ್ಟಿರಲಿಲ್ಲ, ಹಂಗೆ ಥರನೇ ಆಗೋಗ್ತಿತ್ತು, ಎಲ್ಲ ಕೂಡ ಕಂಟ್ರೋಲ್ ಆಗ್ತಿದೆ. ಯಾಕೆಂದರೆ ಇವತ್ತು ಕೆಮಿಕಲ್ ಔಷಧಿಯಿಂದ ಇವತ್ತು ಏನೂ ಆಗಲ್ಲ ಅಂತ ಹೇಳ್ತಾ ಕೂತ್ಕೊಂಡ್ರು ಆಗಲ್ಲ, ಸರಿ ಅಲ್ವಾ? ಯಾಕೆಂದರೆ ಇದಕ್ಕೆ ಪರ್ಯಾಯ ಮಾರ್ಗ ಯಾವುದಿದೆ ಅನ್ನೋದನ್ನ ನೋಡಿ. ಇಲ್ಲೆಲ್ಲ ಹೆಂಗಿತ್ತು ಅಂತಂದರೆ ಇವತ್ತು ಇಷ್ಟು ಚೆನ್ನಾಗ್ತಿದೆ ಗಿಡ ಎಲ್ಲ. ಇದು ಮೇಲ್ಗಡೆ ಒಳ ಮತ್ತು ಇನ್ನೊಂದು ಮೇಲ್ಗಡೆ ಒಳ, ಇಲ್ಲಿ ಕೆಳಗಡೆದು. ಇವತ್ತು ಯಾವ ಥರ ಆಗ್ತಿದೆ ಅಂತಂದರೆ, ನಾವು ಕೊಟ್ಟಂಥದ್ದು ಇವತ್ತು ಅದ್ದೂರಿಯಾಗಿ ಶುಂಠಿ ಬರ್ತಿದೆ. ಈಗ ಸ್ಟಾರ್ಟಿಂಗ್ ಬಂದು ನೋಡಿದಾಗ ಸಾಕಷ್ಟು ಪ್ರಾಬ್ಲಮ್ ಇತ್ತು, ಹುಳಗಳು ತಿಂದಾಕ್ಬಿಟ್ಟಿದ್ದು, ಥರ ಆಗ್ತಿತ್ತು ಎಲ್ಲ ಕಮ್ಮಿ ಆಗ್ತಾ. ಇವತ್ತು ಮಜ್ಜಿಗೆ ರೋಗ ಅನ್ನೋದೆಲ್ಲ ಕಮ್ಮಿ ಆಗ್ತಾ ಇವತ್ತು ಸಖತ್ ಇದಾಗ್ತಾ ಹೋಗ್ತಿದೆ. ಇವತ್ತು ನಮ್ಮ ಭೂಮಿನ ಉಳಿಸ್ಕೋಬೇಕು. ಯಾಕೆಂದರೆ ಒಂದು ಗಾದೆಗೆ ಇದು ಒಂದು ಸ್ಟೋರಿ ನೆನಪತ್ತೈತೆ. ಯಾಕೆಂದರೆ ನಮ್ಮ ಸರ್ ಯಾವಾಗಲೂ ಹೇಳ್ತಿದ್ರು, ಸುಭಾಷ್ ಚಂದ್ರ ಬೋಸು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲದಾಗ ಒಂದು ಹನಿ ರಕ್ತನ ಕೊಡಿ, ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿರಂತೆ. ಎಸ್ ಸರ್ನು, ಅದು ನಿಮ್ಗೆ ಗೊತ್ತಿರೋ ಅಂಥವ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ಹೇಳ್ತಾಯಿದ್ದೀನಿ. ಒಂದು ಹನಿ ರಕ್ತನ ಕೊಡಿ, ಸ್ವಾತಂತ್ರ್ಯನ ಕೊಡಿಸ್ತೀನಿ ಅಂತ ಹೇಳಿದರು. ನೀವು ಸ್ವಾತಂತ್ರ್ಯ ಕೊಡ್ಸೋದು ಬೇಡ ಫ್ರೆಂಡ್, ಅಂದರೆ ಒಂದು ಹನಿ ರಕ್ತ ಕೊಡೋದು ಬೇಡ, ತಪ್ಪಾಗಿ ಹೇಳಿದೆ, ಸಾರಿ. ಒಂದು ಹನಿ ರಕ್ತ ಕೊಡೋದು ಬೇಡ. ಯಾಕೆಂದರೆ ನಾವೆಲ್ಲರೂ ಬದಲಾಗಿ ನಾವು ಸರಿಯಾದ ರೀತಿಯಲ್ಲಿ ಒಂದು ಬೆಳೆನ ಬೆಳೆದಾಗ ನಾವು ಒಬ್ಬರನ್ನ ಬದಲು ಮಾಡ್ತೀವಿ. ನೀವು 4 ಜನ ಬದಲು ಮಾಡಿ, ಆ 4 ಜನ ಏನು ಮಾಡ್ತಾರೆ, 10 ಜನ ಬದಲು ಮಾಡ್ತಾರೆ, ಆ 10 ಜನ ಏನು ಮಾಡ್ತಾರೆ, 20 ಜನ ಬದಲು ಮಾಡೋ ಪ್ರಯತ್ನ ಮಾಡ್ತಾರೆ. ಈ ಥರ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಜನಕ್ಕೆ ಇವತ್ತು ಸಾವಯವ ಕೃಷಿ ಮಾಡಿ ಇವತ್ತು ಒಳ್ಳೆ ಇಳುವರಿನ ತೆಗೆಯೋರ ಜೊತೆಗೆ ಒಂದು ಒಳ್ಳೆ ಬೆಳೆನ ತೆಗೆಯೋರ ಜೊತೆಗೆ ಭೂಮಿನ ಕಾಪಾಡ್ಕೊಳ್ಳೋರ ಜೊತೆಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋರ ಜೊತೆಗೆ ಇವತ್ತು ನಮ್ಮ ದೇಶನ ಆರ್ಥಿಕವಾಗಿ ಮೇಲೆ ಎತ್ತೋ ಪ್ರಯತ್ನ ನಾವುಗಳು ಮಾಡಬೇಕು. ನೀವು ಎಲ್ಲರೂ ಶೇರ್ ಮಾಡ್ತಾ ಹೋಗ್ಬೇಕು. ಅದಕ್ಕಾಗಿ ಇಲ್ಲಿ ಒಂದು ನಂಬರು ಇರುತ್ತೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಒಳ್ಳೇದನ್ನ ಮಾಡಿ ಜನಗಳಿಗೆ ಯಾಕೆಂದರೆ ನಾವು ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನೇ ಮಾಡ್ತಾ ಇರ್ತೀವಿ. ಯಾಕೆಂದರೆ ಒಂದು ಸುಳ್ಳು ಹೇಳಿದ್ರೆ ಅದೇನು ಮಾಡ್ತಾ ಹೋಗುತ್ತೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಸುತ್ತ ಆಡ್ಕೊಂಬರುತ್ತೆ. ನಾವು ಒಳ್ಳೇದನ್ನೇ ಮಾಡ್ತಾ ಹೋದಾಗ ಒಳ್ಳೆಯದು 4 ಜನಕ್ಕೆ ಒಳ್ಳೇದು ಮಾಡ್ತಾ ಅದು ಇನ್ನೂ ಮುಂದಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ, ಇಲ್ಲೆಲ್ಲವ ತರಗು ರೋಗ ಅಂತ ಇತ್ತು, ಬೆಂಕಿ ರೋಗ ಅಂತ ಇತ್ತು, ಎಲ್ಲ ಕಂಟ್ರೋಲ್ ಆಗಿ ಈಗ ಗಿಡ ಎಷ್ಟು ಆಕ್ಟಿವ್ ಆಗ್ತಿದೆ ಅಂತ ಅನ್ನೋದಕ್ಕೆ ನಿಮಗೆ ಇದನ್ನು ನಾನು ಪದೇ ತೋರ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾವು ನಮ್ಮ ಮಂಡಿ ನೋವು, BP, ಶುಗರ್, ದಮ್ಮು, ಗ್ಯಾಸ್ಟ್ರಿಕ್ ಅಲ್ಸರ್, ಪೈಲ್ಸು, ನಮ್ಮ ಬಾಡಿಗೆ ಏನೆಲ್ಲ ರೋಗ ಬರುತ್ತೆ ಅಂಥದಕ್ಕೂ ಸೇರಿಸಿ ಇವತ್ತು ಲೇಡೀಸ್ಗೆ ಸಂಬಂಧಪಟ್ಟಂಗೆ ಸೇರಿಸಿ ಇವತ್ತು ಅಗ್ರಿಕಲ್ಚರ್ ಮತ್ತು ಮನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಸೇರಿಸಿ ಇವತ್ತು ನೋಡಿ ನಾನು ನಿಮಗೆ ಈ ಥರ ತೋರ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಶುಂಠಿ ಯಾವ ಥರ ಇದೆ, ಯಾವ ಥರ ಆಗ್ತಿದೆ. ಯಾಕೆಂದರೆ ಇನ್ನೊಂದು ರೌಂಡ್ ಅವರು ಫ್ರೈ ಮಾಡಬೇಕು. ಎಲ್ಲಕ್ಕೂ ಫ್ರೈ ಮಾಡಿದಾಗ ಎಲ್ಲ ಕೂಡ ಚೆನ್ನಾಗ್ತಾ ಹೋಗುತ್ತೆ. ನಾವು ಹೇಳೋದಿಷ್ಟೇ, ನೀವು ಬದಲಾಗೋರ ಜೊತೆಗೆ ಸಾಕಷ್ಟು ಜನ ಬದಲು ಮಾಡ್ತಾ ಬನ್ನಿ. ನಾನೇನಾದ್ರು ತಪ್ಪಾಗಿ ಹೇಳಿದರೆ ಸಾರಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಹಂಗೆ ಈ ವಿಡಿಯೋನ ಇನ್ನೊಬ್ಬರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಯಾಕೆಂದರೆ ನಾನು ಹೇಳೋ ಅಂಥ ಮಾತುಗಳು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೂ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ತಾ ಬನ್ನಿ. ಇದು ಯಾರೆಲ್ಲ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭಾರತ.